ಒಂದು ರೂಮ್ ಒಳಗೆ ಬಂದು ಗೋಡೆ ಮೇಲಿರುವ ಒಂದು ಸಣ್ಣ ಬಟನ್ ಒತ್ತಿದ ತಕ್ಷಣ ಇಡೀ ರೂಮ್ ಬೆಳಗತ್ತೆ ಅಲ್ವಾ? ಇದು ನಿಜಕ್ಕೂ ಒಂದು ಮ್ಯಾಜಿಕ್ ತರಹ ಅನ್ಸುತ್ತೆ. ಹೌದು, ಇದು ನಾವು ದಿನನಿತ್ಯ ನೋಡುವ ವಿಷಯ. ಆದ್ರೆ ಇದರ ಹಿಂದೆ ಇರೋ ಸೈನ್ಸ್ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡಿರಲ್ಲ. ಅಂದ್ರೆ ಕೇವಲ ಒಂದು ಸಣ್ಣ ಮೆಟಲ್ ತುಂಡು ಚಲಿಸುವ ಮೂಲಕ ನಾವು ಕಿಲೋಮೀಟರ್ ಗಟ್ಲೆ ದೂರದಿಂದ ಹರಿದು ಬರುವ ವಿದ್ಯುತ್ ನದಿಯನ್ನೇ ಕಂಟ್ರೋಲ್ ಮಾಡ್ತಾ ಇದ್ವಿ. ಎಕ್ಸಾಕ್ಟ್ಲಿ. ಆ ಒಂದು ಸಣ್ಣ ಕ್ರಿಯೆ ದೊಡ್ಡ ಪ್ರಮಾಣದ ಎನರ್ಜಿನ ತಡೆ ಹಿಡಿಯುತ್ತೆ. ಸೊ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಈ ವಿದ್ಯುತ್ ಶಕ್ತಿಯ ಬಾಸ್ ಅಂತಲೇ ಕರೆಯಬಹುದಾದ ಎಲೆಕ್ಟ್ರಿಕ್ ಸ್ವಿಚ್ ಬಗ್ಗೆ ಮಾತಾಡೋಣ. ಖಂಡಿತ. ಮತ್ತು ವಿಜ್ಞಾನಿಗಳು ಬಳಸುವ ಆ ಸೀಕ್ರೆಟ್ ಮ್ಯಾಪ್ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೂಪರ್. ಲೈಟ್ ಆನ್ ಆಗೋಕೆ ಕಾರಣ ಏನು ಅಂತ ಯೋಚಿಸಿದಾಗ ನಮಗೆ ಮೊದಲು ನೆನಪಾಗೋದೇ ಈ ಎಲೆಕ್ಟ್ರಿಕ್ ಸ್ವಿಚ್. ಹೌದು, ಉಪಕರಣಗಳು ಕೆಲಸ ಮಾಡೋಕೆ ಅದೇ ಮುಖ್ಯ ಅಲ್ವಾ? ನಂಗಿದನ್ನು ನೋಡಿದಾಗ ಒಂದು ಹಳೆಯ ಕಾಲದ ಕೋಟೆಯ ಸೇತುವೆ ನೆನಪಾಗುತ್ತಾ? ಡ್ರಾಬ್ರಿಡ್ಜ್ ಅಂತಾರಲ್ವಾ, ಹಾಗೆ. ವಿದ್ಯುತ್ ಒಂದು ಹರಿಯೋ ನದಿ ಅಂತ ಅಂದ್ಕೊಂಡ್ರೆ ಎಲೆಕ್ಟ್ರಿಕ್ ಸ್ವಿಚ್ ಆ ನದಿಯ ಮೇಲಿರುವ ಸೇತುವೆ ಇದ್ದಾಗೆ. ವಾವ್, ಇದು ತುಂಬಾ ಒಳ್ಳೆ ಹೋಲಿಕೆ. ಅಂದ್ರೆ ಸ್ವಿಚ್ ಆನ್ ಪೊಸಿಷನ್ನಲ್ಲಿದ್ದಾಗ ಆ ಸೇತುವೆ ಕೆಳಗಿಳಿಯುತ್ತೆ. ನದಿ ದಾಟೋಕೆ ದಾರಿ ಸಿಗುತ್ತೆ. ಕರೆಕ್ಟ್. ಆಗ ಅದು ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ. ವಿದ್ಯುತ್ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಹರಿಯುತ್ತೆ. ಹಾಗಾದ್ರೆ ಆಫ್ ಪೊಸಿಷನ್ನಲ್ಲಿ ಸೇತುವೆ ಮೇಲೇಳುತ್ತಲ್ವಾ? ಹೌದು. ಸೇತುವೆ ಮೇಲೆದ್ದ ತಕ್ಷಣ ಅಲ್ಲಿ ಒಂದು ಸಣ್ಣ ಗ್ಯಾಪ್ ಉಂಟಾಗುತ್ತೆ. ಅದನ್ನೇ ನಾವು ಓಪನ್ ಸರ್ಕ್ಯೂಟ್ ಅಂತೀವಿ. ಅಂದ್ರೆ ವಿದ್ಯುತ್ ಹರಿಯೋದು ತಕ್ಷಣ ನಿಂತೋಗತ್ತೆ. ಎಕ್ಸಾಕ್ಟ್ಲಿ. ಇದೇ ಸ್ವಿಚ್ನ ಮೂಲಭೂತ ಕೆಲಸ. ಇದನ್ನ ನಾವು ಮನೇಲಿ ಕೂಡ ಟ್ರೈ ಮಾಡ್ಬೋದು ಗೊತ್ತಾ? ಒಂದು ಸೇಫ್ಟಿ ಪಿನ್ ಮತ್ತೆ 2 ಮೆಟಲ್ ಥಂಬ್ ಟ್ಯಾಕ್ಸ್ ಬಳಸಿ ನಾವೇ ಸ್ವಂತ ಸ್ವಿಚ್ ಮಾಡ್ಬೋದು. ಹೌದಲ್ವಾ? ಒಂದು ವುಡನ್ ಬೋರ್ಡ್ ಮೇಲೆ ಆ ಟ್ಯಾಕ್ಸ್ ಇಟ್ಟು ಸುಲಭವಾಗಿ ಮಾಡ್ಬೋದು. ಆ ಸೇಫ್ಟಿ ಪಿನ್ 2 ಟ್ಯಾಕ್ಸ್ಗೆ ತಾಗಿದ್ರೆ ಸೇತುವೆ ಕೆಳಗಿದೆ ಅಂತ ಅರ್ಥ. ಆಗ ಅದು ಕ್ಲೋಸ್ಡ್ ಸರ್ಕ್ಯೂಟ್. ಮತ್ತ ಪಿನ್ ಅನ್ನ ಸ್ವಲ್ಪ ದೂರ ಸರಿಸಿದ್ರೆ ಸಂಪರ್ಕ ಕಟ್ಟಾಗುತ್ತೆ. ಅದು ಓಪನ್ ಸರ್ಕ್ಯೂಟ್. ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿರೋ ಸ್ವಿಚ್ಗಳು ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಅದೆಲ್ಲ ಸರಿ. ಆದರೆ ಈಗ ನಾನೊಂದು ಹೊಸ ಸ್ವಿಚ್, ಬ್ಯಾಟ್ರಿ, ಬಲ್ಬ್ ಎಲ್ಲ ಸೇರಿಸಿ ಒಂದು ಹೊಸ ವಿನ್ಯಾಸ ಮಾಡಿದೆ ಅಂತ ಇಟ್ಕೊಳ್ಳಿ. ಇದನ್ನ ಜಗತ್ತಿನ ಇನ್ನೊಂದು ಮೂಲೆ ಇರೋ ಇಂಜಿನಿಯರ್ಗೆ ವಿವರಿಸಬೇಕು ಅಂದ್ರೆ ಪ್ರತಿ ಬಾರಿಯೂ ದೊಡ್ಡ ದೊಡ್ಡ ಚಿತ್ರ ಬಿಡಿಸಕ್ಕಾಗಲ್ಲ ಅಲ್ವಾ? ಅಬ್ಬಾ, ಅದು ತುಂಬಾ ಕಷ್ಟದ ಕೆಲಸ. ಸಮಯ ಕೂಡ ವೇಸ್ಟ್ ಆಗುತ್ತೆ. ಹೌದು. ಅದಕ್ಕೆ ವಿಜ್ಞಾನಿಗಳು ಏನು ಪರಿಹಾರ ಕಂಡುಕೊಂಡಿದ್ದಾರೆ? ಇದಕ್ಕಾಗಿಯೇ ವಿಜ್ಞಾನಿಗಳು ಒಂದು ಸೀಕ್ರೆಟ್ ಕೋಡ್ ಬಳಸ್ತಾರೆ. ಅದೇ ಸರ್ಕ್ಯೂಟ್ ಸಿಂಬಲ್ಸ್. ಸೀಕ್ರೆಟ್ ಕೋಡ್ ಅಂದ್ರೆ ಒಂದು ಮ್ಯಾಪ್ ತರಾನಾ? ಕರೆಕ್ಟ್. ಇದು ಭಾಷೆ ಬರ್ದೇ ಇದ್ರೂ ಅರ್ಥವಾಗುವ ಒಂದು ಜಾಗತಿಕ ನಿಯಮ. ಉದಾಹರಣೆಗೆ ಎಲೆಕ್ಟ್ರಿಕ್ ಸೆಲ್ ಅನ್ನ ಬಿಡಿಸೋಕೆ ಅವರು ಒಂದು ಉದ್ದವಾದ ಸಣ್ಣ ಗೆರೆ ಎಳೆಯುತ್ತಾರೆ. ಅದು ಪಾಸಿಟಿವ್ ಟರ್ಮಿನಲ್. ಓಕೆ, ಮತ್ ನೆಗೆಟಿವ್ ಟರ್ಮಿನಲ್ಗೆ? ಅದರ ಪಕ್ಕದಲ್ಲೇ ಒಂದು ಗಿಡ್ಡವಾದ ದಪ್ಪ ಗೆರೆ ಎಳೆಯುತ್ತಾರೆ. ಅದೇ ನೆಗೆಟಿವ್ ಟರ್ಮಿನಲ್. ವಾವ್, ಇದು ತುಂಬಾ ಸುಲಭ. ಹಾಗಾದ್ರೆ ಎಲೆಕ್ಟ್ರಿಕ್ ಬಲ್ಬ್ಗೆ ಯಾವ ಸಿಂಬಲ್ ಬಳಸ್ತಾರೆ? ಅದಕ್ಕೆ ಒಂದು ವೃತ್ತ ಅಂದ್ರೆ ಸರ್ಕಲ್ ಬಿಡಿಸಿ ಅದರ ಒಳಗೆ ಇಂಗ್ಲಿಷ್ನ ಎಂ ಆಕಾರದ ಗುಂಗುರು ಗೆರೆ ಎಳಿತಾರೆ. ಸ್ವಿಚ್ಗೆ? ಎಲೆಕ್ಟ್ರಿಕ್ ಸ್ವಿಚ್ಗೆ 2 ಸಣ್ಣ ಚುಕ್ಕೆಗಳು. ಆನ್ ಆಗಿದ್ರೆ ಆ ಚುಕ್ಕೆಗಳಿಗೆ ತಾಗಿಕೊಂಡಿರುವ ಗೆರೆ, ಆಫ್ ಆಗಿದ್ರೆ ಮೇಲಕ್ಕೆ ವಾಲಿದ ಗೆರೆ ಇರುತ್ತೆ. ಅರ್ಥ ಆಯ್ತು. ಈಗ ನನಗೊಂದು ಡೌಟ್. ವೈರ್ ಬಿಡಿಸುವಾಗ ನಾನದನ್ನ ಸ್ವಲ್ಪ ಸುರುಳಿಯಾಗಿ ಲೈಕ್ ಸ್ಪ್ರಿನ್ ತರಹ ಮಜವಾಗಿ ಬಿಡಿಸ್ಬೋದಾ? ಇಲ್ಲ, ಖಂಡಿತ ಹಾಗೆ ಮಾಡೋಂತ ಇಲ್ಲ. ಯಾಕೆ? ನೋಡಕ್ ಚೆನ್ನಾಗಿರುತ್ತಲ್ವಾ? ನೈಜವಾಗಿ ವೈರ್ಗಳು ಹಾಗೇ ಇರುತ್ತೆ ತಾನೆ? ನೋಡೋಕೆ ಚೆನ್ನಾಗಿರ್ಬೋದು, ಆದ್ರೆ ಎಲ್ಲಾ ಸರ್ಕ್ಯೂಟ್ ಸಿಂಬಲ್ಸ್ ಸೇರಿಸಿ ಬರೆಯುವ ಸರ್ಕ್ಯೂಟ್ ಡಯಾಗ್ರಾಮ್ ತುಂಬಾ ಸ್ಪಷ್ಟವಾಗಿರ್ಬೇಕು. ಗೊಂದಲ ಆಗ್ಬಾರ್ದು. ನೂರಾರು ಉಪಕರಣಗಳಿದ್ದಾಗ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಹೌದು. ಅದಕ್ಕೆ ರೂಲರ್ ಬಳಸಿ ಕೇವಲ ನೇರವಾದ ಗೆರೆಗಳನ್ನೇ ಎಳಬೇಕು. ಮತ್ತಿನ್ನೊಂದು ಮುಖ್ಯವಾದ ರೂಲ್ ಇದೆ. ಅದೇನು? ವಿದ್ಯುತ್ ಯಾವಾಗಲೂ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ ಕಡೆಗೆ ಹರಿಯುವಂತೆ ನಾವು ಡಯಾಗ್ರಾಮ್ನಲ್ಲಿ ಬಾಣದ ಗುರುತು ಹಾಕಿ ತೋರಿಸಬೇಕು. ಸೂಪರ್. ಸೊ ಇವತ್ತಿನ ಈ ವಿಶ್ಲೇಷಣೆಯಿಂದ ನಾವು ತುಂಬ ವಿಷಯ ತಿಳ್ಕೊಂಡ್ವಿ. ನಾವು ರೂಮಿಂದ ಹೊರಗಡೆ ಬರುವಾಗ ಎಲೆಕ್ಟ್ರಿಕ್ ಸ್ವಿಚ್ ಆಫ್ ಮಾಡಿದ್ರೆ ಹೌದು, ಆ ಸೇತುವೆ ಮೇಲೆದ್ದು ವಿದ್ಯುತ್ ಉಳಿಯುತ್ತೆ. ನಮ್ಮ ಭೂಮಿ ಕೂಡ ಖುಷಿಯಾಗುತ್ತೆ. ಕರೆಕ್ಟ್. ಮತ್ತೀ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಕಲಿಯೋದ್ರಿಂದ ನಮ್ಮ ಹೊಸ ಸೈನ್ಸ್ ಐಡಿಯಾಗಳನ್ನ ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳ ಜೊತೆ ಸುಲಭವಾಗಿ ಹಂಚ್ಕೊಳ್ಬೋದು. ಖಂಡಿತ. ಇದು ನಾವೆಲ್ಲರೂ ಕಲಿಯಲೇಬೇಕಾದ ಒಂದು ಅದ್ಭುತ ಭಾಷೆ. ಈಗ ಕೊನೆಯದಾಗಿ ಒಂದು ಕುತೂಹಲಕಾರಿ ವಿಚಾರದ ಬಗ್ಗೆ ನಾವೆಲ್ಲರೂ ಯೋಚಿಸೋಣ.
ನಮ್ಮ ಇಡೀ ಮನೆಗೆ ಅಂದ್ರೆ ಫ್ಯಾನ್, ಟಿವಿ, ಬಲ್ಬ್ ಎಲ್ಲವನ್ನೂ ಕಂಟ್ರೋಲ್ ಮಾಡಕ್ಕೆ ಕೇವಲ ಒಂದೇ ಒಂದು ಮಾಸ್ಟರ್ ಎಲೆಕ್ಟ್ರಿಕ್ ಸ್ವಿಚ್ ಇದ್ರೆ ಏನಾಗ್ಬೋದು? ಅರೆ, ಅದೊಂದು ದೊಡ್ಡ ಅವಾಂತರನೇ ಆಗ್ಬೋದು. ಹೌದು, ಆಗ ಆ ಇಡೀ ಮನೆಯ ಸರ್ಕ್ಯೂಟ್ ಡಯಾಗ್ರಾಮ್ ಎಷ್ಟು ಸಂಕೀರ್ಣವಾಗಿರ್ಬೋದು ಅಂತ ನಾವೊಮ್ಮೆ ಊಹಿಸ್ಕೊಳ್ಳೋಣ. ಇದು ನಿಜಕ್ಕೂ ತಲೆಗೆ ಕೆಲಸ ಕೊಡುವ ವಿಷಯ.